ಜೀವ ಸಾಧ್ಯವೇ ಇಲ್ಲ. ಕರ್ಮದಿಂದ ಬಂದು ಮುಗಿಸ್ದು ಹೋದು. ಯಾವ ಪರಂಪರೆ ಎಲ್ಲಿದೆ? ಯಾವುದು ಬಂದೆ ಹೋದೆ. ನಾನು ಏನು ಬಿಡ್ತೀನೋ ಅಷ್ಟೇ. ಬಿಟ್ಟಿದ್ರೆ ಸ್ವಲ್ಪ ದಿನ ಕೇಳ್ತಾರೆ, ಸ್ವಲ್ಪ ದಿನ ಅಪ್ಪ ಇವ್ರು ಒಳ್ಳೆಯವನು ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಮಟ್ಬಿಡ್ತೀನಿ, ಬೇರೆ ಮಟ್ಬಿಡ್ತಾರೆ, ಮುಗಿದೋಯ್ತು ಅಷ್ಟೇ. ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳು ಅಪ್ಪ ಇದೇ ನಮ್ಮ ವಸ್ತು, ಇದೇ ನಮ್ಮ ಧರ್ಮ. ಈ ವಸ್ತುವನ್ನು ಕಾಪಾಡಬೇಕು. ಮುಂದೆ ಬರುವಂಥ ನಮ್ಮ ಮಕ್ಕಳಿಗೆ ಏನಪ್ಪ ಸಂಪ್ರದಾಯಗಳು, ಸಂಪ್ರದಾಯ ಅಂದರೆ ಏನು, ಎಲ್ಲ ಸಾರಾಂಶ ಏನಿದೆ ಆ ಸಾರಾಂಶವೇ ಸಂಪ್ರದಾಯ. ಬೆಳಗ್ಗೆ 4 ಗಂಟೆಗೆ ಹೇಳಪ್ಪ ಅಂತ ಹೇಳ್ತಾರೆ ನಮ್ಮ ಸಂಪ್ರದಾಯ. ಯಾಕೆ ನೋಡಪ್ಪ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ಸಮಯದಲ್ಲಿ ಚಿಂತನೆ, ದೇವರ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಶಾಂತವಾಗಿರ್ತದೆ. ನೀನು ಏನು ಚಿಂತನೆ ಮಾಡ್ತೀವೋ ನಿನ್ನ ಮನಸ್ಸು ಸ್ಥಿರವಾಗಿರ್ತದೆ. ಆ ಸಮಯದಲ್ಲಿ ಮಾಡು. ನೋಡಪ್ಪ, ಇದು ಸಂಪ್ರದಾಯ. ಎಷ್ಟು ಸುಲಭವಾಗಿ ಅದನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಅರ್ಥವನ್ನು ಮಾಡುವಂತಹ ರೀತಿಯಲ್ಲಿ ಹೇಳ್ತಾರೆ. ಊಟ ಯಾವಾಗಪ್ಪ ಮಾಡಬೇಕು ಅಂತ ನಾನು ಹೆಂಗಂದ್ರೆ ಊಟ ಮಾಡಿದ್ರೆ ಈ ದೇಹ ಉಳಿತದೋ. ನೋಡಪ್ಪ, 10:30ಗೆ ಊಟ ಮಾಡು. ಯಾಕೆ 10:30ಗೆ ಊಟ ಮಾಡಬೇಕು? 10:30ಯಿಂದ 12 ಗಂಟೆ ಒಳಗೆ ಊಟ ಮಾಡಿಬಿಡು. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಊಟ ಮಾಡಿಬಿಡು ಅಂತಂದ್ರು ನಮ್ಮ ಹಳೆ ಕಾಲದಲ್ಲಿ. ಹೌದೇನಪ್ಪ? ಯಾಕೆ? ನೀನು ಏನು ತಿಂತೀಯೋ ಅದು ಜೀರ್ಣ ಆಗಬೇಕು. ನೀವು ಶಕ್ತಿ ನಿನಗೆ ಇಲ್ಲದೆ ಇದ್ದರೆ, ಆ ಜೀರ್ಣವನ್ನು ಮಾಡಿಕೊಂಡು ಆ ಶಕ್ತಿ ನಿನಗೆ ಸಿಗದೇ ಇದ್ದರೆ ಏನು ಸುಖ ಬಂತು? ಅಂತ ಊಟ ತೊಗೊಂಡು ಏನು ಮಾಡ್ತೀಯ ನೀನು? ಈ ರೀತಿಯಾಗಿ ಇದು ಸಂಪ್ರದಾಯಗಳು. ನೋಡಿ ಎಷ್ಟು ಮಹತ್ವದಿಂದ ನಾವು ಎಲ್ಲ ಹೇಳ್ಬೋದು. ಆದರೆ ಇವೆಲ್ಲ ಮಾಡ್ಕೊಂಡು ಬಂದರೆ ತಾನೇ ಆ ಜ್ಞಾನ ಬರಬೇಕಾಗಿದ್ದರೆ ಸುಮ್ಮನೆ ಬಂದ್ಬಿಡ್ತದೋ. ಸಂಪ್ರದಾಯಗಳು ಭಾರಿ ಮುಖ್ಯ. ಆ ಒಂದು ನಮ್ಮ ಎಲ್ಲ ಇತಿಹಾಸ ಏನಿದೆ, ಆ ಇತಿಹಾಸದ ಸಾರಾಂಶವೇ ಇದರಲ್ಲಿರ್ತದೆ. ನಮಗೆ ಯಾಕಪ್ಪ ಇದು ಪೋತನ ಭಾಗವತ ನಾವು ಅಪ್ಪ ಓದಪ್ಪ ಅಂತಂದ್ರು, ರಾಮಾಯಣ ಓದಪ್ಪ ಅಂದರು, ಮಹಾಭಾರತ ಓದಪ್ಪ ಅಂದರು. ನಾನು SLC ಆ ವರ್ಷ ಅದೇನೋ ಏನಾಯಿತು ಏನೋ